ಸಾಯಿಬಾಬಾ ಭಕ್ತರಿಗೆಲ್ಲ ನಮಸ್ಕಾರ. ನಾವು ಮೊದಲೇ ತಿಳಿಸಿರುವಂತೆ ಶ್ರೀ ಸಾಯಿ ಸೌರಭ ಕಾರ್ಯಕ್ರಮದಲ್ಲಿ ಬಾಬಾ ಅವರ ಅನುಭವಗಳನ್ನು ಬಾಬಾ ಅವರ ಭಕ್ತರಿಂದ ಭಕ್ತರಿಗೆ ನಾವು ತಲುಪಿಸುವಂಥ ನಿಟ್ಟಿನಲ್ಲಿ ಈ ದಿನ ನಮ್ಮೊಂದಿಗೆ ಬಾಬಾ ಅವರ ಭಕ್ತರೊಬ್ಬರಾದ ತಮ್ಮ ಅನುಭವವನ್ನು ತಿಳಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಮ ಹೆಸರು ಏನು ಹೇಳಿ ಮೇಡಮ್? ಜಯಶೀಲಾ ರಮೇಶ್ ಅಂತ. ನಾನಿಲ್ಲಿ ಬೆಮೆಲ್ ಲೇಔಟ್ ರಾಜರಾಜೇಶ್ವರಿ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸುಮಾರು ನಾನು ಹುಟ್ಟದಾಗಿಂದನೂ ಬಾಬಾ ಭಕ್ತಲೇನೆ ಒಂದು ರೀತಿಯಲ್ಲಿ. ನೀವು ಈಗಾಗಲೇ ಹೇಳಿರೋದಂತೆ 5-6 ವರ್ಷದಿಂದ ಸಂಪರ್ಕದಲ್ಲಿದ್ದೀರಾ ಬಾಬಾಗೆ ಅಂತ ಹೇಳಿದ್ದೀರಾ. ನಿಮ್ಮ ಜೀವನದಲ್ಲಿ ನಡೆದಂಥ ಪವಾಡ ಅಥವಾ ಅನುಭವವನ್ನು ಒಂದೆರಡು ಹಂಚ್ಕೊಳ್ತೀರಾ ನಮ್ಮ ಜೊತೆ? ಸುಮಾರು ಪವಾಡಗಳು ನನ್ನ ಬದುಕಿನಲ್ಲಿ ನಡೆದಿದೆ. ಒಂದಂದ್ರೆ, ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಾ ನನ್ನ ರೋಡಲ್ಲಿ ಬರಬೇಕಾದ್ರೆ ಎಷ್ಟು ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಬರ್ತಾ ಇದ್ದು ತುಂಬಾ ದೂರದಲ್ಲಿದ್ದು ಒಬ್ಬ ಬೈಕ್ ಹುಡುಗ ಸಡನ್ ಆಗಿ ನಮ್ಗೆ ಕಿಕ್ಕೊಟ್ಟು ಹೋಗ್ಬಿಟ್ಟ. ಇಬ್ರು ಬಿದ್ದಿದ್ದೀವಿ, ನಾನು ನನ್ನ ಮಗಳು ಇಬ್ರು ಗಾಡಿನಲ್ಲಿ. ಸಾಯಿ ಸಾಯಿ ಅಂತ ಒಂದು ಸ್ಮರಣೆ ಮಾಡಿದ್ದಷ್ಟೇನೆ ಒಂದು ಚೂರು ನಮ್ಗೇನು ತೊಂದರೆ ಆಗ್ತಿದ್ದಂಗೆ ನಾವು ಎದ್ದು ನಿಂತ್ಕೊಂಡ್ವಿ. ನಿಜವಾಗ್ಲೂ ಅದಷ್ಟು ಮಿರಾಕಲ್. ಅಂದ್ರೆ ನನ್ನ ಜೀವನದಲ್ಲಿ ಅವಾಗಿಂದ ಇವತ್ತುವರೆಗೂ ನಾನು ಬಾಬಾಂದು ಯಾವತ್ತೂ ನೆನಪಿಸ್ಕೊಳ್ಳದೆ ಇರೋ ದಿನಗಳೇ ಇಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಮಿರಾಕಲೇ ಮಾಡಿದ್ದಾರೆ ಬಾಬಾ ಅವರು, ನಿಮ್ಮ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ತುಂಬ ಋಣಿಯಾಗಿರಬೇಕು ಯಾವಕ್ಕೂ ಅವ್ರಿಗೆ, ಬಾಬಾ ಅವ್ರಿಗೆ. ನಮಗೂ ಈ ಥರ ಅನುಭವಗಳು ಬೇಕಾದಷ್ಟು ಆಗಿದೆ. ಮುಂದಕ್ಕೆ ತಿಳಿಸ್ಕೊಡೋಣ ಅವೆಲ್ಲ. ಇನ್ನೇನಾದರೂ ಅನುಭವಗಳು ಪವಾಡಗಳಿದ್ರೆ ತಿಳಿಸ್ಕೊಡ್ತೀರಾ? ಸುಮಾರು ಸಮಯದಲ್ಲಿ ಹುಷಾರಿಲ್ಲದೆ ಇರೋ ಟೈಮಲ್ಲೆಲ್ಲ ನಾನು ಅವ್ರನ್ನ ನೆನಪಿಸ್ಕೊಂಡು ಔಷಧಿ ಮಾತ್ರೆಗಳಿಲ್ದೇನೆ ಚೇತರಿಸ್ಕೊಂಡ್ಬಿಟ್ಟಿದ್ದೀನಿ. ಅದಂತೂ ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ನನಗೆ. ನನ್ನ ಜೀವನದಲ್ಲಿ ತುಂಬಾ ಪವಾಡಗಳೇ ನಡೆದಿದ್ದಾವೆ. ಯಾವುದೋ ಒಂದೆರಡು ಹೇಳ್ಬೋದಾ ನೆನ್ಪು ಮಾಡಿಕೊಂಡು? ಅದು ನನಗೆ ಮೇಜರ್ ಆಪರೇಷನ್ಗಳಾದಾಗ ತುಂಬಾ ಕೈ ಹಿಡಿದಿದ್ದಾರೆ. ತುಂಬಾ ಬೇಗ ನನಗೆ ಚೇತರಿಕೆಯನ್ನು ಕೊಟ್ಟಿದ್ದಾರೆ. ಅದಂತೂ ನನ್ನ ಬದುಕಲ್ಲಿ ಅನುಭವನೇ ಅಂತ ಹೇಳ್ಬೋದು ಅಂತ. 5-6 ವರ್ಷದಿಂದ ಪವಾಡಗಳೇ ನಡೆಸಿದ್ದಾರೆ ನಿಮ್ಮ ಜೊತೆಯಲ್ಲಿ ಬಾಬಾ ಅವರು. ದಿನಾ ಸ್ಮರಣೆ ಮಾಡ್ತಿರ್ತೀರಾ, 5 ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ಭಾವನೆ ಹೇಗಿದೆ ಬಾಬನ ಬಗ್ಗೆ? ಬಾಬಾ ಇಂದ ನಾವಿಲ್ಲ, ಬಾಬಾನೇ ನಮ್ಗೆಲ್ಲ ಅಂತ ಅನಿಸ್ತಾ ಇದೆ. ನಮ್ಮೊಳಗಡೆನೇ ಇದ್ದಾರೆ, ಯಾವಾಗ್ಲೂ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರ್ತಾರೆ ಅನ್ನೋದು ನನಗಂತೂ ಅಪಾರವಾದ ನಂಬಿಕೆ ಇದೆ. ತುಂಬ ಖುಷಿ ಆಯಿತು ಈ ದಿನ ಬಂದು ನಮಗೆ ನಿಮ್ಮ ಅನುಭವಗಳನ್ನು ಬಿಚ್ಚು ಮನಸ್ಸಿಂದ ಎಲ್ಲ ಹೇಳ್ಕೊಂಡಿದ್ದೀರಾ. ಜನಗಳಿಗೆ ಏನಾದರೂ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನೀವು ನಂಬಿ ಬಾಬಾನ ಪೂಜೆ ಮಾಡಿ, ನಂಬಿಕೆ ಮಾತ್ರ ಯಾವತ್ತೂ ಕಳ್ಕೋಬೇಡಿ. ಜನಗಳಿಗೆ ಏನಾದರೂ ಒಂದೆರಡು ಮಾತಿನಲ್ಲಿ ಹೇಳಿ. ಬಾಬಾನ ನಂಬಿ ಪೂಜೆ ಮಾಡಿ, ಅವ್ರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ. ನಿಮ್ಮ ನಂಬಿಕೆನ ಅವ್ರು ಯಾವತ್ತೂ ಹುಸಿ ಮಾಡೋದಿಲ್ಲ. ನಿಧಾನವಾಗಾದ್ರೂ ಪ್ರಧಾನವಾಗಿ ಅವರು ನಿಮ್ಮನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಅಷ್ಟಂತೂ ಹೇಳ್ಬೋದು. ಜಯಶೀಲ ಅವರೇ, ಧನ್ಯವಾದಗಳು ಈ ದಿನ ಕಾರ್ಯಕ್ರಮಕ್ಕೆ ಬಂದು ಹಂಚಿಕೊಂಡಿದ್ದೀರಿ.